Follow my Instagram to get crazy updates. Hi guys, welcome to my channel One Life Bro. Myself Akshay. ಇವತ್ತು ನಾನು ರೈಡ್ ಮಾಡ್ತಿರೋದು TVS XL 100 ಹೆವಿ ಡ್ಯೂಟಿನ. ದಿಸ್ ಇಸ್ ದಿ ಕೀ. ಬನ್ನಿ 360 ಡಿಗ್ರಿ ನೋಡೋಣ ಫಸ್ಟು. ಸೊ ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ಸೈಡ್ ಪ್ರೊಫೈಲ್ ಈ ಥರ ಇದೆ. ಫ್ರಂಟಿಂದ ಈ ಥರ ಕಾಣುತ್ತೆ ನೋಡಿ. ಫ್ರಂಟಿಂದ ಈ ಥರ ಕಾಣುತ್ತೆ. ಜೊತೆಗೆ ಇದು BS4 ವೇರಿಯಂಟು. LED ಯೂನಿಟ್ ಕೊಟ್ಟಿದ್ದಾರೆ. ಹೆಡ್ಲೈನ್ ವಿಷಯಕ್ಕೆ ಬಂದರೆ ಹ್ಯಾಲೋಜನ್ ಬಲ್ಪು, ಇಂಡಿಕೇಟ್ರು ಹ್ಯಾಲೋಜನ್ ಬಲ್ಪು, ಮತ್ತು ಈ ಕಡೆನೂ ಇಂಡಿಕೇಟ್ರೂ ಹ್ಯಾಲೋಜನ್ ಬಲ್ಪು. ಇನ್ನು ಟೈರ್ ವಿಚಾರಕ್ಕೆ ಬಂದರೆ ಇದು 10 ಇಂಚ್ ಟೈರ್ ಪ್ರೊಫೈಲು. ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಇದೆ. ಡ್ರಮ್ ಬ್ರೇಕು, ಬ್ಯಾಕ್ ಸೈಡೂ ಡ್ರಮ್ ಬ್ರೇಕೆ, ಸಿಂಗಲ್ ಚಾನಲ್ ಬ್ರೇಕಿಂಗ್ ಸಿಸ್ಟಮ್ ಇದು. ಮತ್ತು ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಸೈಡ್ ಪ್ರೊಫೈಲ್ ಈ ಥರ ಇದೆ. ನೋಡ್ಬೋದು ಗಾಡಿ ಲೆಂತು 1800 mm ಇದೆ. ಗ್ರೌಂಡ್ ಕ್ಲಿಯರೆನ್ಸು 150 mm ಇದೆ. ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ಹೆವಿ ಡ್ಯೂಟಿ ಅಂತ ರಿಟರ್ನ್ ಮಾಡಿದ್ದಾರೆ, XL ಅಂತ ರಿಟರ್ನ್ ಮಾಡಿದ್ದಾರೆ. ಐ ಟಚ್ ಸ್ಟಾರ್ಟ್ ಅಂತ ಇದೆ. ಇದು ಕಿಕ್ ಸ್ಟಾರ್ಟು ಮತ್ತು ಸೆಲ್ಫ್ ಸ್ಟಾರ್ಟು ಆಗುತ್ತೆ. ಮತ್ತು ಇಂಜಿನ್ ಸ್ಪೆಸಿಫಿಕೇಷನಿಗೆ ಬಂದರೆ ಇದು 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಪೆಟ್ರೋಲ್ ಇಂಜಿನ್ ಇದು. ಜೊತೆಗೆ ಇದು 4.4 ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು 6.5 ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ಇದು ಚೈನ್ ಡ್ರೈವು. ಇಲ್ಲಿ ಇಂಜಿನಿಂದ ಚೈನ್ ಡ್ರೈವಿಂದ ಬ್ಯಾಕ್ ಸೈಡ್ ವಿತ್ ರನ್ ಆಗುತ್ತೆ. ಮತ್ತು ಇದು ಫುಟ್ ಸ್ಟೆಪ್ಪು, ಇದು ಎಕ್ಸಾಸ್ಟು. ಸೊ ಇಂಜಿನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಲೈಕ್ ಕೀ ಈ ಥರ ಇದೆಯಲ್ಲ, ಇಲ್ಲಿ ಹಾಕಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಲಾಕ್ ಇಲ್ಲಿ ಮಾಡಬೇಕಿದು. ಲಾಕ್ ಇಲ್ಲಿ ಮಾಡಬೇಕು. ಇದು ಲಾಕ್ ಆಗುತ್ತೆ. ಅನ್ಲಾಕ್ ಮಾಡಬೇಕಿದ್ದು ಈ ಥರ. ಅನ್ಲಾಕ್ ಆಯಿತು ಗಾಡಿ. ಕೀ ಸ್ಟಾರ್ಟ್ ಇಲ್ಲಿ ಮಾಡಬೇಕು. ಸೊ ಆನ್ ಆಯಿತು. ಇದು ಕೀ. ಇದು ಅನಲಾಗ್ ಸ್ಪೀಡೋಮೀಟರ್ಸ್ ಇದೆ. ಮತ್ತು ಇಂಡಿಕೇಟ್ರು, ಹೆಡ್ಲೈಟ್ ಆನ್ ಆಗಿರೋದು, ಹೆಡ್ಲೈಟ್ ಫೀಚರ್ಸ್ ಇದು. ಹೈ ಬೀಮು, ಲೋ ಬೀಮಿಗೆ ಇಂಡಿಕೇಟರ್ಸು, ಆರನ್ನು, ಚೋಕು. ಮತ್ತು ಇದು ಫೆದರ್ ಟಚ್. ಇದು ಲೈಕ್ ನೋಡಿ ಸ್ಟಾರ್ಟ್ ಆಯಿತು. ಮತ್ತು ಇಲ್ಲಿ ಆನ್ ಆಗಬೇಕಾದ್ರೆ ಲೈಟ್ ಆನ್ ಆಗುತ್ತೆ. ಸೊ ಎಕ್ಸಾಸ್ಟ್ ನೋಟ್ ಕೇಳ್ಕೊಳ್ಳಿ. ಇದು 100cc 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು. ಇದು ಫುಟ್ ಸ್ಟೆಪ್ಪು. ಸೊ ಗಾಡಿ ಸ್ಟಾಪ್ ಮಾಡೋಣ. ಸೊ ಇದು ಫುಟ್ ಸ್ಟೆಪ್. ಇದು ಫುಟ್ ಸ್ಟೆಪ್ಸ್ ಎಲ್ಲ. ಇದು ಸಾಮಾನೆಲ್ಲ ಎತ್ಕೊಂಡು ಹೋಗ್ಬೋದು. ಸೊ ಈ ಗಾಡಿಯಲ್ಲಿ ಇನ್ನೊಂದೇನಪ್ಪ ಅಂದರೆ ಹಳೆ ವೆಹಿಕಲ್ ಥರ ಇದಕ್ಕೆ ಆಯಿಲ್ ಹಾಕಿ ಓಡಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ಇದು ಆಯಿಲು ಮೊದಲೇ ಹಾಕಬೇಕು. ಲೈಕ್ ನಾರ್ಮಲ್ 4 ಸ್ಟ್ರೋಕ್ ಇಂಜಿನಿಗೆಲ್ಲ ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ಗಾಡಿನ ಯೂಸ್ ಮಾಡ್ಬೋದು. ಮತ್ತು ಬ್ಯಾಕ್ ಸೈಡಿಂದ ಗಾಡಿ ಈ ಥರ ಕಾಣುತ್ತೆ. ಇನ್ನು ಟೈಲ್ ಲ್ಯಾಂಪ್ ವಿಷಯಕ್ಕೆ ಬಂದರೆ ಹ್ಯಾಲೋಜನ್ ಬಲ್ಪು, ಇಂಡಿಕೇಟ್ರು ಹ್ಯಾಲೋಜನ್ ಬಲ್ಪು, ರಿಫ್ಲೆಕ್ಟರ್ಸ್ ಇದೆ. ಮತ್ತು ಇದು ಸೀಟು ಓಪನ್ ಮಾಡ್ಬೋದು. ಈ ಸೀಟ್ ಓಪನ್ ಮಾಡೋಕ್ಕಾಗಲ್ಲ. ಈ ಸೀಟ್ ಓಪನ್ ಮಾಡಿದ್ರೆ ಇಲ್ಲಿ ಲಗೇಜ್ನೆಲ್ಲ ತಗೊಂಡು ಹೋಗ್ಬೋದು. ಹ್ಯಾಂಡಲ್ ಗ್ರ್ಯಾಬ್ಸ್ ಇದೆ. ಜೊತೆಗೆ ಇಲ್ಲಿ ಸ್ಪ್ರಿಂಗ್ ಶಾಕ್ ಅಬ್ಸರ್ಬರ್ಸ್ ಇದೆ. ಮತ್ತು ಫುಟ್ ಸ್ಟೆಪ್ ಇದೆ ಮೆಟಲ್ದು. ಮತ್ತು ಇಲ್ಲೂ ಫುಟ್ ಸ್ಟೆಪ್ ಇದೆ. ಸೆಂಟರ್ ಸ್ಟ್ಯಾಂಡ್ಸ್ ಇದೆ, ಸೈಡ್ ಸ್ಟ್ಯಾಂಡ್ಸ್ ಇದೆ. ನೋಡಿ ಇದು ಚಾರ್ಸಿ. ಇದೆಲ್ಲ ಚಾರ್ಸಿ ಇದೆ. ಇಲ್ಲಿದೆ. ಇದು ಮೆಟಲ್ ಬಾಡಿ, ಲೈಕ್ ಸ್ಪೋಕ್ ವೀಲ್ಸ್ ಇವೆಲ್ಲ. ಮತ್ತು ಇಲ್ಲಿ ಸಾರಿ ಗಾರ್ಡು, ಮತ್ತು ಮುಂದ್ಗಡೆನೂ ಸಾರಿ ಗಾರ್ಡ್ ಇದೆ. ಇದು ಶಾಕ್ ಅಬ್ಸರ್ಬರು. ಇಂಜಿನ್ ಈ ಥರ ಕಾಣುತ್ತೆ. TVS ಅಂತ ರಿಟರ್ನ್ ಮಾಡಿದ್ದಾರೆ. ಮತ್ತು ಇದು 900 ml ಅಂತ ಬರ್ದಿದೆ. ಸೊ ಇದಕ್ಕೆ ಆಯಿಲ್ ಹಾಕ್ತಾರೆ, ಇಂಜಿನ್ ಆಯಿಲ್ ಹಾಕ್ತಾರೆ. 900 ml. ಯಾವುದನ್ನ ಶಲ್ಲು ಗಿಲ್ಲು ಯಾವುದನ್ನ ಹಾಕೊಳ್ಬೋದು. ಮತ್ತು ಇದು ಪೆಟ್ರೋಲ್ ಗೇಜು. ಲೈಕ್ ಇದು ಆನು, ಇದು ಆಫು, ಇದು ರಿಸರ್ವು. ಸೊ ಇದು ಟ್ಯಾಂಕು 4 ಲೀಟರ್ ಬರುತ್ತೆ. ಮತ್ತು ಇದು BS4 ಇಂಜಿನ್ ಆಗಿರೋದ್ರಿಂದ ತುಂಬಾ ಮೈಲೇಜ್ ಕೊಡ್ತದೆ. ಲೈಕ್ 80 kmpl ಕೊಡುತ್ತೆ ಅಂದರೆ ಲೆಕ್ಕ ಹಾಕಿ. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಐ ಥಿಂಕ್ 80 ಅಷ್ಟೇ. 80 ಮೇಲೆ ಹೋಗಲ್ಲ. TVSದೆಲ್ಲ ಶಾರ್ಟ್ ಹ್ಯಾಂಡಲ್ ಬಾರ್ಸು ಮತ್ತು 2 ಸ್ಪ್ಲಿಟ್ ಸೀಟ್ ಇದ್ದಾವೆ. ಅಲ್ಲಿ ಗಾಡಿ ವಿಷಯಕ್ಕೆ ಬಂದರೆ ಒಂಥರ ಈ ಝೊಮ್ಯಾಟೊ ಮತ್ತು ಸ್ವಿಗ್ಗಿ, ಆಮೇಲೆ ಕಮರ್ಷಿಯಲ್ ಯೂಸು, ಮತ್ತು ಈ ಗ್ಲಾಸರೀಸ್ ಎಲ್ಲ ತೊಗೊಂಡ್ಬರೋಕ್ಕೆ. ಲೈಕ್ ಮತ್ತು ಇನ್ನೊಂದೇನೆಂದರೆ ಈ ಒಂದು ಗ್ಲಾಸರೀಸು ಶಾಪಿಂದ ಮನೆಗೆ ಹಾಕೋಕ್ಕೆ, ಅವಕ್ಕೆಲ್ಲ ಈ ಗಾಡಿ ಯೂಸ್ ಆಗುತ್ತೆ. ತುಂಬ ಯೂಸ್ ಆಗುತ್ತೆ. ಹೆವಿ ಡ್ಯೂಟಿ, ತುಂಬ ಪವರ್ ಇದೆ. ಲೈಕ್ 4 PS ಆಫ್ ಪವರ್ ಕೊಟ್ಟು ಮತ್ತು 6.5 ಟಾರ್ಕ್ ಕೊಟ್ಟು ಸಿಟಿ ರೈಡಿಗೆ ಕೊಟ್ಟಿದ್ದಾರೆ. ಲೈಕ್ ಇದು ಡೈಲಿ ಕಂಪ್ಯೂಟಿಂಗಿಗೆ ಕೊಟ್ಟಿದ್ದಾರೆ. ಡೈಲಿ ಕಂಪ್ಯೂಟಿಂಗ್ ಅಂದರೆ ಗ್ಲಾಸರೀಸ್ ಎಲ್ಲ
ಒಂದು ಶಾಪಿಂದ ಮನೆಗೆ ಹಾಕೋಕ್ಕೆ ಎಲ್ಲ ಯೂಸ್ ಆಗುತ್ತಿದ್ದು. ಸೊ ಅದಕ್ಕೋಸ್ಕರ ಈ ಗಾಡಿನ ಬಿಲ್ಡ್ ಮಾಡಿರೋದು. ಓವರಾಲ್ ಗಾಡಿ ಚೆನ್ನಾಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಇಟ್ ಈಸ್ 150 mm, ಲೆಂತ್ ಈಸ್ 1800 mm. ಓವರಾಲ್ ಗಾಡಿ ಗುಡ್. ಬನ್ನಿ ಡ್ರೈವ್ ಹೋಗೋಣ. ದಿಸ್ ಇಸ್ ದಿ ಕೀ. ಬನ್ನಿ ಇಂಜಿನ್ ಸ್ಟಾರ್ಟ್ ಮಾಡೋಣ. ಸೊ ಸೈಡ್ ಸ್ಟ್ಯಾಂಡ್ ತೆಗಿಯೋಣ. ಸೊ ಇದು ಫೆದರ್ ಟಚ್ ಇದು. ಸೊ ಒಂದೇ ಟಚ್ಚಿಗೆ ಸ್ಟಾರ್ಟ್ ಆಯಿತು ಇಂಜಿನು. ಲೆಟ್ಸ್ ಗೋ. ಸೊ ಇದು ಆಟೋಮೆಟಿಕ್ ಗೇರ್ ಬಾಕ್ಸ್ ಇದು. ಲೈಕ್ ಮೊಪೆಟ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರ ಇಂಜಿನ್ ವರ್ಕ್ ಆಗೋದು. ಇನಿಷಿಯಲಿ ಸ್ಟಾರ್ಟ್ ಆದಾಗ ಟಾಪ್ 50 ಹೋಯ್ತು. ಈಗ ನೋಡೋಣ ಬನ್ನಿ ಎಷ್ಟಾಗುತ್ತೆ ಅಂತ ಸಿಟಿಯಲ್ಲಿ. ಓ 60 ಹೋಯ್ತಿದು. ಸೊ ಬೇಗನೆ ಆರಾಮಾಗಿ 50 ಟಚ್ ಆಗುತ್ತೆ. ಮೈಲೇಜು 80 kmpಯಲ್ಲಿದೆ. ಏನಿಲ್ಲ, ಆರಾಮಾಗಿ ಈ ಸ್ವಿಗ್ಗಿ ಝೊಮ್ಯಾಟೊ ಅವರೆಲ್ಲ ಈ ಗಾಡಿನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಮೈಲೇಜ್ ಜಾಸ್ತಿ ಕೊಡುತ್ತೆ, ಸರ್ವಿಸ್ ಕಾಸ್ಟ್ ಕಮ್ಮಿ. ಮೊದಲಂಗೆ ಇದಕ್ಕೆ ಆಯಿಲ್ ಮಿಕ್ಸ್ ಮಾಡ್ಕೊಡೋಂಗೆ ಏನಿಲ್ಲ ಪೆಟ್ರೋಲ್ಗೆ. 4 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಆರಾಮಾಗಿ ಸ್ಪಾರ್ಕ್ ಪ್ಲಗ್ ಇರುತ್ತೆ. ಸಿಂಗಲ್ ಸಿಲಿಂಡರು. ಈಗೆಲ್ಲ BS6 BS4 ಇದು ಮೇನ್ಲಿ ಇದು BS4 ಇಂಜಿನ್ ಇದು. ಲೈಕ್ ಇಂಜಿನೆಲ್ಲ ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ TVS ಅವರು. ನೋಡಿ ಹೆಂಗೆ ಹೋಗ್ತಿದೆ ಗಾಡಿ. ಸ್ವಲ್ಪ ವೈಬ್ಸ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಲೋಯರ್ RPM ಕೊಟ್ಟಿರೋದ್ರಿಂದ ವೈಬ್ಸ್ ಇದೆ. ಟಾರ್ಕ್ ತುಂಬ ಕೊಟ್ಟಿದ್ದಾರೆ, 6.5 ಇದೆ. RPM 4.4 ಇದೆ. ಮುಂದ್ಗಡೆ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ಬರು. ಬ್ಯಾಕ್ ಸೈಡು ಸ್ಪ್ರಿಂಗ್ ಇದೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ಅನಲಾಗು ಬೇಸಿಕ್ ಆಗಿದೆ. ಸೊ ನಾನು ಇವತ್ತು ರೈಡ್ ಮಾಡ್ತಿರೋದು ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು. ಸೊ ಇದನ್ನ ಚಳ್ಳಕೆರೆ ತಾಲೂಕನ್ನ ನಾವು ಮೊದಲು ಆಯಿಲ್ ಸಿಟಿ ಅಂತ ಕರಿತಿದ್ವಿ, ಬಟ್ ಈಗ ಸೈನ್ಸ್ ಸಿಟಿ ಅಂತ ಕರಿತಿದ್ವಿ. ಯಾಕಂದರೆ DRDO ಅನ್ನೋದು ಇಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಲೈಕ್ ಮ್ಯಾಗ್ನೆಟಿ ಹತ್ರ. ಸೊ ತುಂಬ ಫೇಮಸ್ ಅದು, ಅದಕ್ಕೋಸ್ಕರ ಇದು ಸೈನ್ಸ್ ಸಿಟಿ ಅಂತ ಆಗಿದೆ. ಸೊ ಗಾಡಿ 40 ಕ್ರೂಸಿಂಗಲ್ಲಿ ಹೋಗ್ಬೋದು. ಸೊ ಆರಾಮಾಗೆ ಹೋಗ್ಬೋದು ಗಾಡಿಯಲ್ಲಿ. ಇದು ಹೆವಿ ಡ್ಯೂಟಿ ಅಂತ ಯಾಕೆ ಕರೀತಾರೆ ಅಂದರೆ ಲೋಡ್ನ ತುಂಬ ತಗೊಳುತ್ತೆ ಇದು, ಮತ್ತು ಮೈಲೇಜು ಕೊಡುತ್ತೆ. ಆಮೇಲೆ ಟಾಪ್ ಸ್ಪೀಡು ಹೋಗುತ್ತೆ. ಟಾಪ್ ಸ್ಪೀಡ್ 60 ಸಾಕ್ತಾನೆ. ಲಗೇಜ್ ಹಾಕೊಂಡು 40 ಹೋದರೆ ಜಾಸ್ತಿ, ಅಂಥರಕ್ಕೆ 60 ಹೋಗುತ್ತಿದ್ದು. ಸಾಕು, ಇದು ಲಗೇಜ್ ಕ್ಯಾರಿ ಮಾಡೋಕ್ಕೆಲ್ಲ ಸಾಕು. ಆ್ಯಕ್ಟಿವಾ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಆ್ಯಕ್ಟಿವಾ ಒಂಚೂರು ಕ್ಲಾಸಿಕ್ ಆಯಿತು, ಜುಪಿಟರು ಕ್ಲಾಸಿಕ್ ಆಯಿತು. ಇದು ಏನಿದ್ರು ಕಮರ್ಷಿಯಲ್ ಯೂಸಿಗೆ ಅಷ್ಟೇ. ಚೆನ್ನಾಗಿದೆ ಗಾಡಿ. ಸ್ಟ್ರೆಚ್ ಸಿಕ್ತು, ಹೊಡಿಯೋಣ ಬನ್ನಿ. ಏನಂದ್ರೂ 60 ಹೋದ್ಮೇಲೆ ವೈಬ್ಸ್ ಬರುತ್ತೆ. ಸೊ ಈ ಗಾಡಿಯಲ್ಲಿ LED ಯೂನಿಟ್ ಇದೆ. ಲೈಕ್ ಇದು BS4 ಇಂಜಿನಿಗೆ ಮಾತ್ರ ಹಿಂಗೆ ಕೊಡೋದು, ಬೇರೆ ಯಾವುದಕ್ಕೂ ಕೊಡೋಲ್ಲ. ಈಗೆಲ್ಲ ಡಿಫ್ರೆಂಟಾಗಿ ಕೊಟ್ಬಿಟ್ಟಿದ್ದಾರೆ, ನೋಡ್ಬೋದು. LED ಯೂನಿಟ್ ಕೊಟ್ಟಿದ್ದಾರೆ. ಗಾಡಿ ಈ ಥರ ಕಾಣುತ್ತೆ, ಇನ್ನು ರೋಡ್ ಈ ಥರ ಕಾಣುತ್ತೆ. ಸೊ ಹೋಗೋಣ ಬನ್ನಿ. ಫುಡ್ ಸ್ಟೆಪ್ ಈ ಥರ ಇದೆ. 4 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಅಷ್ಟೇ ಇದು.
ಮೈಲೇಜ್ 80 ಕೊಡುತ್ತಲ್ಲ, 4 ಲೀಟ್ರ್ ಸಾಕು, ಜಾಸ್ತಿನೇ ಆಯಿತು ನೋಡಿ. ಹಿಂಗೆ ಇನ್ನು ಸ್ಟಾರ್ಟ್ ಮಾಡೇ ಇಲ್ಲ ನಾನು. ಸ್ಟಾರ್ಟ್ ಮಾಡಿ ಇನ್ನೊಂದು 5 ಸೆಕೆಂಡ್ ಆಗಿಲ್ಲ, ಆವಾಗಲೇ 40 ಹೋಗ್ಬಿಟ್ಟಿದೆ. ಸೊ ಇನಿಷಿಯಲ್ ಟಾರ್ಕ್ ಮಾತ್ರ ಹೆವಿ ಇದೆ ಗಾಡಿಯಲ್ಲಿ. ಕಮರ್ಷಿಯಲ್ ಯೂಸಿಗೆ ಬೇಕಂದರೆ ಈ ಗಾಡಿನ ತಗೊಳ್ಳಿ. ಹೆವಿ ಇದೆ, ಚೆನ್ನಾಗಿದೆ, ಪ್ರೈಸ್ ವೈಸು ಚೆನ್ನಾಗಿದೆ. ಮೈಲೇಜಿಗೋಸ್ಕರ ಆದರೂ ತೊಗೊಳ್ಬೇಕು ಈ ಗಾಡಿನ ನಾವು. ಸೊ ಟರ್ನಿಂಗ್ ರೇಡಿಯಸ್ ನೋಡೋಣ ಬನ್ನಿ. ಟರ್ನಿಂಗ್ ರೇಡಿಯಸ್ಸು ಚೆನ್ನಾಗಿದೆ. ಸೊ ಆರನ್ ನೋಡಿ, ಎಲ್ಲ ಸ್ಟಾಕ್ ಇದೆ ಇದರಲ್ಲಿ, ಯಾವುದೂ ಆಫ್ಟರ್ ಮಾರ್ಕೆಟ್ ಹಾಕ್ಸಿಲ್ಲ. ಬ್ಯಾಕ್ ಸೈಡ್ ಕವರ್ ಒಂದು ಮಾತ್ರ, ಬ್ಯಾಗೇಜ್ ಕವರ್ ಮಾತ್ರ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಸೊ ಬ್ರೇಕ್ಸ್ ಎಲ್ಲ ಇದು ಫ್ರಂಟ್ ಬ್ರೇಕು ಕಂಬೈನ್ ಬ್ರೇಕ್ ಸಿಸ್ಟಮು, ಬ್ಯಾಕ್ ಸೈಡು ಸಿಂಗಲ್ಲು ಬ್ರೇಕಿಂಗ್ ಸಿಸ್ಟಮು. ಹ್ಯಾಂಡ್ಲು ಬಾರ್ ಒಂದು ಸ್ವಲ್ಪ ಚಿಕ್ಕದು. ಟಿ ವಿ ಎಸ್ ಎಲ್ಲ ಗಾಡಿ ನೋಡಿದ್ರೂ ಹ್ಯಾಂಡ್ಲು ಬಾರ್ ಚಿಕ್ಕದೇನೆ, ಶಾರ್ಟ್ ಹ್ಯಾಂಡ್ಸು. ಗಾಡಿ ಮಾತ್ರ ಲೈಟ್ ವೆಯ್ಟ್ ಆಗಿದೆ, ಆರಾಮಾಗಿ ಓಡಿಸ್ಬೋದು ಗಾಡಿನ. ಸೊ ಗೈಸ್, ನಂದು ರಿವ್ಯೂದು ಟಿ ವಿ ಎಸ್ ಎಕ್ಸೆಲ್ BS4 ಇಂಜಿನ್ದು, BS6 ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಒನ್ ಲೈಫ್ ಪ್ರೋ ಕನ್ನಡ. ಬಾಯ್.